ಈಗ ಮೋಮೋಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಇದು 1/4 kg ಮೈದಾ ಹಿಟ್ಟು ತಗೊಂಡಿದ್ದೀನಿ, 1/4 kg. ಓಕೆ. ಆಮೇಲೆ ಇದು ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಆಮೇಲೆ ಇದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ಆಮೇಲೆ ಇದನ್ನ ಮಿಕ್ಸ್ ಮಾಡೋದಕ್ಕೆ ನೀರ್ ಬೇಕು. ಈಗ ಸ್ಟಫಿಂಗ್ ಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ, ಅಂದ್ರೆ ಮೋಮೋಸ್ ಒಳಗೆ ತುಂಬೋದಕ್ಕೆ. ಇದು ಕ್ಯಾಬೇಜ್ ಅಂದ್ರೆ ಎಲೆಕೋಸನ್ನ ನಾನು ತುರಿದ್ಕೊಂಡಿದೀನಿ, ಇಲ್ಲ ಅಂದ್ರೆ ನೀವು ಫೈನ್ ಆಗಿ ಚಾಪರ್ ನಲ್ಲಿ ಚಾಪ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಈ ರೀತಿ ನಾವು ತುರಿದ್ಕೊಂಡಿದೀವಿ. ನೆಕ್ಸ್ಟ್ ಇದು ನಾನು 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆಯನ್ನು ಸುಲಿದ್ಬಿಟ್ಟು ಫೈನ್ ಆಗಿ ಚಾಪ್ ಮಾಡಿದೀನಿ. ಆಮೇಲೆ ತುರಿದಿರುವಂತಹ 1 ಇಂಚ್ ಅಷ್ಟು ಅಥವಾ 1 ಸ್ಪೂನ್ ಅಷ್ಟು ಜಿಂಜರ್ ಅಂದ್ರೆ ಹಸಿ ಶುಂಠಿ. ಆಮೇಲೆ ಇದು ಗ್ರೀನ್ ಚಿಲ್ಲಿ ಫೈನ್ ಆಗಿ ನಾನು ಇದನ್ನ ಚಾಪ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಹಸಿ ಮೆಣಸಿನಕಾಯಿನ ನಾನು ಸಣ್ಣದಾಗಿ ಇದನ್ನ ಚಾಪ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಯೂಸ್ ಮಾಡಬಹುದು, ಅರ್ಧ ಸ್ಪೂನ್. ಆಮೇಲೆ ಇದು 1 ಮೀಡಿಯಂ ಸೈಜಿನ ಆನಿಯನ್, ಇದನ್ನ ಕೂಡ ನಾನು ಹೆಚ್ಕೊಂಡಿದ್ದೀನಿ ಈ ರೀತಿ. ಇದು ಸ್ಪ್ರಿಂಗ್ ಆನಿಯನ್, ಈರುಳ್ಳಿ ಹೂವ ಅಂತ ಕೂಡ ಹೇಳ್ತಾರಲ್ಲ, ಅದನ್ನ ನಾನು ತಗೊಂಡಿದ್ದೀನಿ. ನೋಡಿ ಈ ರೀತಿ ಇದೆ. ಹೀಗೆ ಇದನ್ನು ಕೂಡ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ನಾನಿಲ್ಲಿ 2 ರಿಂದ 3 ಟೀ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ 1 ಸ್ಪೂನ್ ಸೋಯಾ ಸಾಸ್. ಈಗ ಹಿಟ್ಟನ್ನ ಕಲಿಸ್ಕೋತೀನಿ ನಾನು. ಸೊ ನಾನು ಹೇಳಿದ್ನಲ್ಲ, ಸಾಲ್ಟ್, ಆಮೇಲೆ ಆಯಿಲ್ ಹಾಕ್ಬಿಟ್ಟು ಮೊದಲು ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೀನಿ. ನೀಟಾಗಿ ಎಲ್ಲ ಮಿಕ್ಸ್ ಆಗ್ಬಿಡ್ಲಿ, ಹಿಟ್ಟೊಳಗೆಲ್ಲ ಹೋಗ್ಬಿಡ್ಲಿ ಇದು. ಹೀಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಕೈಗೂ ಕೂಡ ಅಂಟಿರುತ್ತೆ ಅಲ್ವಾ, ಅದಕ್ಕೆ ಇದನ್ನ ಈ ರೀತಿ ಹೀಗೆ ಮಾಡ್ತಾ ಇದ್ದೀನಿ. ಹೀಗೆ ಇದೆಲ್ಲ ಮಿಕ್ಸಪ್ ಆಯ್ತು. ಸ್ವಲ್ಪ ಗಂಟು ಅಂತ ಅನ್ಸ್ತಾ ಇರುತ್ತೆ, ಆಯಿಲ್ ಸ್ವಲ್ಪ ಗಂಟು ಅಂತ ಆಗಿರುತ್ತಲ್ವಾ. ಸೊ ಅದನ್ನ ಈ ರೀತಿ ನಾವು ಹೀಗೆ ಮಾಡ್ಕೊಂಡ್ಬಿಡ್ತೀವಿ. ಹೀಗೆ ಈ ರೀತಿ. ಸೊ ಆಯಿಲ್ ಹಾಕ್ಲೇಬೇಕು, ಯಾಕಂದ್ರೆ ಆಯಿಲ್ ಹಾಕಿದ್ರೆ ಅದೆಲ್ಲ ಚೆನ್ನಾಗಿ ಬೇಯುತ್ತಲ್ಲ, ಬೆಂದ ಮೇಲೆ ಒಂಥರ ಗ್ಲಾಸಿ ಫಿನಿಶ್ ಬರುತ್ತೆ, ಅದಕ್ಕೋಸ್ಕರ ಆಯಿಲ್ ನ ಹಾಕಿರೋದು. ಇವಾಗ ಇದಕ್ಕೆ ನಾವು ಸ್ವಲ್ಪನೇ ನೀರು ಸ್ವಲ್ಪನೇ ಹಾಕೋಬೇಕು. ನೋಡ್ಕೊಂಡು ನೀರ್ ಹಾಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಸೊ ನೋಡಿ ಕಲಸಿದ್ದಾಯ್ತು. ಇದು ಯಾವ ರೀತಿ ಕಲಿಸ್ಬೇಕು ಅಂದ್ರೆ, ಸೇಮ್ ನಾವು ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ಲ, ಗೋಧಿ ಹಿಟ್ಟನ್ನ ಚಪಾತಿಗೆ, ಸೊ ಅದೇ ರೀತಿ ಕಲಿಸ್ಬೇಕು. ಅಂತ ಕಷ್ಟ ಏನಿಲ್ಲ ಕಲಿಸೋದು. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಆಯಿಲ್ ನ ಹಚ್ಬಿಟ್ಟು 10 ಮಿನಿಟ್ಸ್ ನಾವು ಇದನ್ನ ಇದೇ ರೀತಿ ಬಿಟ್ಬಿಡ್ಬೇಕಾಗತ್ತೆ. ಓಕೆ, ಇದನ್ನ ಹೀಗೆ ಬಿಟ್ಬಿಡ್ತೀನಿ. ನಾನು ಪ್ಲೇಟ್ ಮುಚ್ಚಿಬಿಟ್ಟು 5 to 10 ಮಿನಿಟ್ಸ್ ಇದನ್ನ ರೆಸ್ಟಿಗೆ ಇಡ್ತೀನಿ. ಅಲ್ಲಿವರೆಗೂ ನಾವು ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ಈಗ ಬಾಂಡ್ಲಿಗೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಬಿಸಿ ಆಗಿದೆ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಈ ರೀತಿ ಎಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಕಂಪ್ಲೀಟ್ಲಿ. ಇವಾಗ ಇದನ್ನ ಲೈಟ್ ಆಗಿ ನಾನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಲೈಟ್ ಆಗಿ ಫ್ರೈ ಆಗಲಿ. ನಾನು ಆನಿಯನ್ ಹಾಕ್ತಾ ಇದ್ದೀನಿ ಅಂಡ್ ಗ್ರೀನ್ ಚಿಲ್ಲಿ ಚಾಪ್ ಮಾಡ್ಕೊಂಡಿದ್ವಲ್ಲ ಹಸಿ ಮೆಣಸಿನಕಾಯಿ, ಅದನ್ನು ಕೂಡ ಹಾಕ್ಬಿಟ್ಟು ನಾನೀಗ ಲೈಟ್ ಆಗಿ ಇದನ್ನ ಫ್ರೈ ಮಾಡ್ತೀನಿ. ಆನಿಯನ್ ಕೂಡ ಲೈಟ್ ಆಗಿ ಫ್ರೈ ಆಗಿದೆ. ಈಗ ನಾನಿಲ್ಲಿ ಕೋಸನ್ನ ಹಾಕ್ತಾ ಇದ್ದೀನಿ, ಎಲೆ ಕೋಸನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ಕೂಡ ಆಡ್ ಮಾಡ್ಕೋಬಹುದು, ಆದ್ರೆ ಕ್ಯಾರೆಟ್ ಆಡ್ ಮಾಡ್ಕೊಂಡ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಇದಕ್ಕೆ ಕೋಸನ್ನ ಹಾಕ್ತಾ ಇದ್ದೀನಿ, ಎಲೆ ಕೋಸು. ಇದಕ್ಕೆ ಫೈನ್ ಆಗಿ ಚಾಪ್ ಮಾಡಿರ್ಬೇಕು ಅಥವಾ ಇದನ್ನ ನಾವು ತುರಿದ್ಕೊಂಡಿರ್ಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಈಗ ಇದನ್ನೆಲ್ಲ ನಾನು ಈ ರೀತಿ ಸಾಟೆ ಮಾಡ್ತೀನಿ, ಎಲ್ಲ ಮಿಕ್ಸ್ ಮಾಡ್ತೀನಿ ಇದನ್ನ. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಬಿಡ್ತೀನಿ. ಈಗೆಲ್ಲ ಮಿಕ್ಸ್ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಮೋಮೋಸ್ ಅಂದ್ರೆ ಇಷ್ಟ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಮೋಮೋಸ್ ತುಂಬಾ ಇಷ್ಟ. ಇದಕ್ಕೆ ನೀರು ಏನು ಆಡ್ ಮಾಡೋ ಹಾಗಿಲ್ಲ, ಅದೇ ರೀತಿ ಇದನ್ನ ಬೇಯೋದಿಕ್ಕೆ ಬಿಡ್ಬೇಕಾಗತ್ತೆ, ಬೆಂದ್ಬಿಡುತ್ತೆ. ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಒಳ್ಳೇದು, ನಾನ್ ಸ್ಟಿಕ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಅವಾಗ ನೀವು ಪ್ಲೇಟ್ ತೆಗೆದ್ಬಿಟ್ಟು ಅವಾಗ ಈ ರೀತಿ ತಿರುಗಿಸ್ತಾ ಇರ್ಬೇಕಾಗತ್ತೆ ಅಷ್ಟೇ. ನೋಡಿ ಇದು ಬೆಂದಿದೆ ಅಂಡ್ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಎಲೆಕೋಸು ಹಾಕಿದಾಗ ಬೇಯ್ತಾ ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಈ ರೀತಿ ಆಗಿದೆ. ಈಗ ನಾವಿದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕೋಣ. ಇಷ್ಟು ಸೋಯಾ ಸಾಸ್ ಹಾಕಿದೆ. ನೆಕ್ಸ್ಟ್ ಇದಕ್ಕೆ ನಾನು
ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಆಮೇಲೆ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ಸ್ ಕೂಡ ಹಾಕ್ತೀನಿ. ಟ್ರಸ್ಟ್ ಮೀ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಮನೇಲೆ ನಾವು ಹೆಲ್ದಿಯಾಗಿ ಮೋಮೋಸ್ ಮಾಡ್ಕೊಂಡು ತಿನ್ಬೋದು. ಇದನ್ನೆಲ್ಲ ನಾನು ಈಗ ಮಿಕ್ಸ್ ಮಾಡ್ತೀನಿ. ಇದು ನೋಡಿ, ಸೋಯಾ ಸಾಸ್ ಹಾಕಿರೋದು ಕಲರ್ ಚೇಂಜ್ ಆಗ್ತಾ ಇದೆ ಲೈಟ್ ಆಗಿ. ಅದಕ್ಕೋಸ್ಕರ ನಾನು ಸಾಲ್ಟ್ ಜಾಸ್ತಿ ಹಾಕ್ಲಿಲ್ಲ, ಯಾಕಂದ್ರೆ ಸೋಯಾ ಸಾಸ್ ಅಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ. ಸೊ ಸಾಲ್ಟ್ ನ ನೀವು ಯಾವಾಗ್ಲೂ ಹಾಕುವಾಗ, ಸೋಯಾ ಸಾಸ್ ಯೂಸ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡೇ ಹಾಕಿ. ಈಗ ಈ ಸ್ಟಫಿಂಗ್ ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ನಾನೀಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಈ ಸ್ಟಫಿಂಗ್ ಸ್ವಲ್ಪ ತಣ್ಣಗಾಗಬೇಕು, ಸೊ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಈಗ ಹಿಟ್ಟು ನಾವು ಒಂದು 10 ಮಿನಿಟ್ಸ್ ರೆಸ್ಟ್ ಆಗೋದಿಕ್ ಬಿಟ್ಟಿದ್ವಲ್ಲ, ನೋಡಿ ಯಾವ ರೀತಿ ಆಗಿದೆ, ಹೀಗೆ ಸಾಫ್ಟ್ ಆಗಿದೆ. ಈಗ ನಾನು ಇನ್ ಸ್ವಲ್ಪ ಇದನ್ನ ನಾದ್ಕೊಂಡ್ ಬಿಡ್ತೀನಿ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೀಟಾಗಿ ಈ ರೀತಿ ಬರ್ತಾ ಇದೆ. ಇದರ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಮಾಡಿ ಬಾಲ್ಸ್ ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಎಲ್ಲವೂ ಇದೇ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪ ಗೋಲಿ ಬರುತ್ತಲ್ಲ, ಮಕ್ಕಳು ಆಟ ಆಡ್ತಾರಲ್ಲ ಮಾರ್ಬಲ್ಸ್ ಗೋಲಿ, ಸೊ ಆ ಸೈಜ್ ನೋಡಿ ಈ ರೀತಿ ಮಾಡ್ಕೊಂಡೆ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಂಡೆ. ಸೊ ಎಲ್ಲವೂ ಇದೇ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಹೀಗೆ ನೋಡಿ ಈ ರೀತಿ ನಾನು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದು ನಾನು ಹೀಗೆ ಇಡ್ತೀನಿ, ಅದನ್ನ ಆಮೇಲೆ ಮಾಡ್ಕೋತೀನಿ. ಮೊದಲು ನಾನಿಲ್ಲಿ ಡ್ರೈ ಅಂದ್ರೆ ಒಣ ಹಿಟ್ಟು ತಗೊಂಡಿದ್ದೀನಿ, ಒಣ ಮೈದಾ ಹಿಟ್ಟು. ಅದರಲ್ಲಿ ಈ ರೀತಿ ಸ್ವಲ್ಪ ನಾನು ಡಿಪ್ ಮಾಡ್ತೀನಿ, ಸ್ವಲ್ಪ ಈ ರೀತಿ ಹಿಟ್ಟು ಹಾಕೋತೀನಿ. ಓಕೆ, ಯಾವ ರೀತಿ ಲಟ್ಟಿಸ್ಬೇಕು ಅಂತ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ನಾವು ಲಟ್ಟಿಸ್ಬೇಕಾಗತ್ತೆ. ಹೀಗೆ ಸೊ ಎಷ್ಟು ದಪ್ಪ ಇರಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಲಟ್ಟಣಿಗೆ ಸ್ಟೀಲ್ ಆಗಿರೋದ್ರಿಂದ ನಿಮಗೆ ಸೌಂಡ್ ಸ್ವಲ್ಪ ಕೇಳಿಸ್ತಾ ಇದೆ ಜಾಸ್ತಿಯಾಗಿ. ದಪ್ಪ ಇರಬಾರ್ದು, ತುಂಬಾ ದಪ್ಪ ಇದ್ದಾಗ ಏನಾಗ್ಬಿಡುತ್ತೆ, ಬರೀ ಒಂಥರ ಮೈದಾ ಹಿಟ್ಟು ತಿಂತಾ ಇದೀವೇನೋ ಅಂತ ಅನ್ಸ್ಬಿಡುತ್ತೆ. ಸೊ ಯಾವ ರೀತಿ ಇರಬೇಕು ಅಂದ್ರೆ ನೋಡಿ, ಈ ತರ ಇಷ್ಟು ತೆಳ್ಳಗೆ ಇರಬೇಕು. ಹೀಗೆ ಒಂಥರ ಟ್ರಾನ್ಸ್ಪರೆಂಟ್ ಅನಿಸ್ತಾ ಇರಬೇಕು. ಓಕೆ, ಈಗ ನಾನು ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ನಾನು ಈ ಫಿಲ್ಲಿಂಗ್ ನ ಈ ರೀತಿ ಮಾಡ್ಕೊಂಡೆ, ಹೀಗೆ ಹಾಕೊಂಡೆ ಸ್ವಲ್ಪ. ಓಕೆ, ಆಮೇಲೆ ಇದನ್ನ ಹೀಗೆ ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ, ನೆರಿಗೆ ಹಾಕ್ತೀವಲ್ಲ, ಆ ತರ ನೆರಿಗೆ ಹಾಕೋತಾ ಈ ರೀತಿ ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ಹೀಗೆ ಈ ರೀತಿ ನೆರಿಗೆ ಹಾಕೋತಾ ಹೋಗೋಣ. ಸೊ ಎಲ್ಲವೂ ಇದೇ ರೀತಿ ನಾವು ನೆರಿಗೆ ಹಾಕ್ತಾ ಹೋಗೋಣ. ಇದೊಂದು ರೀತಿ ಮೋದಕ ಶೇಪಿಗೆ ಬರುತ್ತೆ. ಸೊ ನಾನು ಡಿಫ್ರೆಂಟ್ ಶೇಪ್ ತೋರಿಸ್ತೀನಿ ಯಾವ ರೀತಿ ಮಾಡಬಹುದು ಅಂತ. ಸೊ ನಿಮಗೆ ಯಾವ ತರ ಈಸಿ ಅಂತ ಅನ್ಸುತ್ತೋ ಆ ತರ ನೀವು ಮಾಡಬಹುದು. ಈ ರೀತಿ ಮೋದಕ ಶೇಪ್ ಆಯ್ತು. ಸ್ವಲ್ಪ ಎಕ್ಸೆಸ್ ಇದೆ, ಎಕ್ಸೆಸ್ ನ ನಾನು ಈ ರೀತಿ ತೆಗೆದು ಬಿಡ್ತೀನಿ. ಹೀಗೆ ಈ ರೀತಿ ನಾನು ಮೋದಕ ಶೇಪ್ ಅಲ್ಲಿ ಮಾಡ್ಕೊಂಡೆ. ಈಗ ಇನ್ನೊಂದು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈ ಸ್ಟಫಿಂಗ್ ನ ಈ ರೀತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೋಣ, ಜಾಸ್ತಿ ಬೇಡ. ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀನಿ. ಈ ನೀರನ್ನ ಡಿಪ್ ಮಾಡಿ ಈ ರೀತಿ ಸೈಡ್ಸಿಗೆ ನಾನು ಹೀಗೆ ಹಾಕ್ತಾ ಇದ್ದೀನಿ. ಹೀಗೆ ಕರೆಕ್ಟ್ ಆಗಿ ನಮಗೆ ಲಾಕ್ ಆಗ್ಬಿಡುತ್ತೆ, ಓಪನ್ ಆಗೋದಿಲ್ಲ. ನಾವು ಕರಿಗಡುಬು ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಈ ರೀತಿ ಮಾಡಿ ನಾನು ಹೀಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಇದೆಲ್ಲ ಈ ರೀತಿ ಪ್ರೆಸ್ ಮಾಡ್ತೀನಿ. ಹೀಗೆ ಒಳಗಡೆ ಸ್ವಲ್ಪ ಏರ್ ತುಂಬಿರುತ್ತೆ, ಅದೆಲ್ಲ ಈ ರೀತಿ ಹೊರಗಡೆ ಹೋಗ್ಬಿಡ್ಲಿ. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಈ ರೀತಿ ಫೋಲ್ಡ್ ಮಾಡ್ತೀನಿ. ಹೀಗೆ ಇದಕ್ಕೆ ಒಂಥರ ರೋಸ್ ಪೆಟಲ್ಸ್ ತರ ಅಂತಾರೆ. ಇದಕ್ಕೂ ಕೂಡ ನಾನು ನೀರ್ ಹಚ್ಬಿಡ್ತೀನಿ ಹೀಗೆ, ಅಂಡ್ ಈ ರೀತಿ ಫೋಲ್ಡ್ ಮಾಡ್ತೀನಿ ಹೀಗೆ. ಸೊ ಈ ರೀತಿ ನಮಗೆ ಒಂದು ರೀತಿ ರೋಸ್ ಪೆಟಲ್ ಶೇಪಿಗೆ ಇದು ಬರುತ್ತೆ. ಸೊ ಈ ತರನು ನಾವು ಮಾಡ್ಕೋಬಹುದು. ಮೋಮೋಸ್ ಈ ತರ ಶೇಪ್ ಅಲ್ಲೂ ಕೂಡ ನಮಗೆ ಅವೈಲಬಲ್ ಇರುತ್ತೆ. ಇದನ್ನ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದಾ? ಹಾ, ಹೆಲ್ದಿ ವೈಸ್ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ. ಬಟ್ ಮೋಮೋಸ್ ಮಾಡೋದೇ ಮೈದಾ ಹಿಟ್ಟಲ್ಲಿ. ವೀಟ್ ಮೋಮೋಸ್ ಕೂಡ ಮಾಡ್ಕೋಬಹುದು ಹೀಗೆ. ಓಕೆ, ಇವಾಗ
ಈ ರೀತಿ ನಾವು ಹೀಗೆ ಪೆಟಲ್ಸ್ ರೀತಿ ಈ ರೀತಿ ಮಾಡ್ತಾ ಬರೋಣ. ಒನ್ ಸೈಡ್ ಪೆಟಲ್ಸ್ ರೀತಿ ಮಾಡೋಣ. ಹೀಗೆ ಪೆಟಲ್ಸ್ ಅಂದ್ರೆ ಈ ರೀತಿ ಫ್ರಿಲ್ ಒನ್ ಸೈಡ್. ಓಕೆ, ಹೀಗೆ ಒನ್ ಸೈಡ್. ಇಲ್ಲೂ ಕೂಡ ಅದೇ ರೀತಿ ಮಾಡ್ತೀನಿ ನಾನು. ಹೀಗೆ ಹೀಗೆ ಹೀಗೆ. ನನ್ನ ಕೈಯೆಲ್ಲ ಹಿಟ್ಟಿಟ್ಟಾಗಿದೆ. ಈ ರೀತಿ ಮಾಡಿಕೊಂಡೆ. ಓಕೆ, ಇದನ್ನು ಕೂಡ ಈ ರೀತಿ ಮಾಡ್ಕೊತೀನಿ. ಈಗ ಇವೆರಡನ್ನು ನಾನು ಈ ರೀತಿ ಜಾಯಿಂಟ್ ಮಾಡ್ಬಿಡ್ತೀನಿ. ಹೀಗೆ ಓಕೆ, ಹೀಗೆ ಜಾಯಿಂಟ್ ಮಾಡ್ತೀನಿ. ಈಗ ಇಲ್ಲಿದೆಯಲ್ಲ, ಇಲ್ಲೂ ಕೂಡ ಈ ರೀತಿ ನಾನು ಜಾಯಿಂಟ್ ಮಾಡ್ಕೋತೀನಿ. ಸೊ ಈ ಥರದ್ದು ಕೂಡ ನಾನು ತಿಂದಿದ್ದೀನಿ. ಈ ರೀತಿ ಜಾಯಿನ್ ಮಾಡ್ತೇವೆ. ಸೊ ಕ್ಲೀನ್ ಆಗಿ ಇದನ್ನ ಮಾಡಿದೆ. ಸೊ ಈ ತರ ಶೇಪ್ ನಲ್ಲೂ ಕೂಡ ಮಾಡ್ಕೋಬಹುದು. ಸೊ ಈಗ ಇನ್ನೊಂದು ಟೈಪ್ ಫೋಲ್ಡಿಂಗ್ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಮಾಡ್ಕೊಂಡೆ, ಸ್ಟಫಿಂಗ್ ನ ಕೂಡ ಸ್ವಲ್ಪ ತುಂಬಿಕೊಂಡೆ ನಾನು. ಈ ರೀತಿ ಸ್ವಲ್ಪ ತುಂಬ್ಕೋತೀನಿ. ಆಮೇಲೆ ಇದಿದೆಯಲ್ಲ, ಮೊದಲು ಫಸ್ಟ್ ಈ ರೀತಿ ಕವರ್ ಮಾಡ್ತೀನಿ ನಾನು. ಓಕೆ, ಈ ತರ ಕವರ್ ಮಾಡಿಕೊಂಡು ಸ್ವಲ್ಪ ನೀರು ಹಚ್ಕೊಂಡ್ಬಿಡ್ತೀನಿ ಎಂಡ್ಗೆ. ಆಮೇಲೆ ಇದನ್ನ ಈ ರೀತಿ ಕವರ್ ಮಾಡ್ತೀನಿ. ಹೀಗೆ. ಹೌದು, ನಂಗಂತೂ ಇದೇ ಈಸಿ ಅಂತ ಅನ್ಸುತ್ತೆ ಅಂಡ್ ಬ್ಯೂಟಿಫುಲ್ ಆಗು ಕಾಣುತ್ತೆ. ಓಕೆ ಓಕೆ ಓಕೆ. ನೋಡಿ ನೋಡಿ, ಈ ರೀತಿ ಕೂಡ ನಾವು ಮಾಡ್ಕೋಬಹುದು. ನಾನು 4 ಟೈಪ್ಸ್ ತೋರಿಸಿದ್ದೀನಿ ಫೋಲ್ಡಿಂಗ್. ನೀವು ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ನೋಡ್ಕೋಬಹುದು. ನಾನು ಇಡ್ಲಿ ಪಾತ್ರೆಗೆ ಅಂದ್ರೆ ಇಡ್ಲಿ ಮಾಡೋ ಪ್ಲೇಟ್ಸ್ಗೆ ಕುಕಿಂಗ್ ಆಯಿಲ್ ನ ಇಲ್ಲಿ ಈ ರೀತಿ ಗ್ರೀಸಿಂಗ್ ಮಾಡ್ತಾ ಇದ್ದೀನಿ. ಎಲ್ಲಾ ಪ್ಲೇಟ್ಸಿಗೂ ಇದೇ ರೀತಿ ನಾವು ಗ್ರೀಸಿಂಗ್ ಮಾಡ್ತಾ ಹೋಗ್ಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಗ್ರೀಸಿಂಗ್ ಮಾಡ್ಕೊಳ್ಳಿ ಸಾಕು. ನೋಡಿ, ನಾನೀಗ ಗ್ರೀಸಿಂಗ್ ಮಾಡ್ಕೊಂಡು ಈಗ ಮೋಮೋಸ್ ನ ಒಂದೊಂದೇ ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಲ್ಲ ಇಡ್ಲಿ ಪ್ಲೇಟ್ಸ್ ಅಲ್ಲೂ ಇದೇ ರೀತಿ ನಾವು ಜೋಡಿಸ್ಕೊತೀವಿ. ನೋಡಿ, ಈ ರೀತಿ ಪಾತ್ರೆಯಲ್ಲಿ ನಾವು ಇಡ್ಲಿ ಪ್ಲೇಟ್ಸ್ ಎಲ್ಲ ಹಾಕಿದ್ದಾಯ್ತು. ಈಗ ಇದನ್ನ ಲಿಡ್ ನ ಕ್ಲೋಸ್ ಮಾಡೋಣ ಹಾಗೂ ಆಗೋಕೆ ಬಿಟ್ಬಿಡೋಣ. ಸೇಮ್ ಇಡ್ಲಿ ಆಗೋ ರೀತಿನೇ ಅದೇ ಪ್ರೊಸೆಸ್ ಅಲ್ಲೇ ಮಾಡಬೇಕು. ನೀವು ನೋಡ್ತಿರ್ಬೋದು, ನಾನು ಲಿಡ್ ನ ಕ್ಲೋಸ್ ಮಾಡಿದೆ. ಗ್ಯಾಸ್ ಫ್ಲೇಮ್ ಸಂಪೂರ್ಣ ಫುಲ್ ಇರಬೇಕು. ಇದು 10 ನಿಮಿಷ ಚೆನ್ನಾಗಿ ಇಡ್ಲಿ ರೀತಿನೇ ಬೇಯಬೇಕು. 10 ನಿಮಿಷದಲ್ಲಿ ಆಗೋಗುತ್ತೆ ನಮ್ಮ ಮೋಮೋಸ್. ಈಗ ಇದರಿಂದ ಸ್ಟೀಮ್ ಬರ್ತಾ ಇದೆ. ಈ ಟೈಮಲ್ಲಿ ಇದು ಆಗಿದೆ ಅಂತ ಅರ್ಥ, ನಮ್ಮ ಮೋಮೋಸ್ ಆಗಿದೆ. ಓಪನ್ ಮಾಡಿದ್ವಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಒಂದೊಂದೇ ಈ ರೀತಿ ರಿಮೂವ್ ಮಾಡ್ಕೋಬಹುದು. ಬಿಸಿ ಬಿಸಿಯಾಗಿರುವಂತಹ ಹೆಲ್ದಿ ಮೋಮೋಸ್ ಹಾಗೂ ಚಟ್ನಿ, ಮೋಮೋಸ್ ಚಟ್ನಿ ಇವಾಗ ಸರ್ವ್ ಮಾಡ್ಕೊಂಡಿದೀವಿ. ಎಷ್ಟು ಚೆನ್ನಾಗಿ ಎಮ್ಮಿಯಾಗಿ ಕಾಣ್ತಾ ಇದೆ ಅಲ್ವಾ? ಸೊ ಲೆಟ್ ಅಸ್ ಟೇಸ್ಟ್. ಬಾರಿ ಟೇಸ್ಟ್ ತಿನ್ನೋಣ. ನಾನೊಂದು. ಎಸ್, ಕಮ್ ಆನ್, ಲೆಟ್ಸ್ ಟೇಸ್ಟ್. ಸೂಪರ್ ಆಗಿದೆ. ಇಲ್ಲಿ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿಲ್ಲ ಸ್ಟಫಿಂಗ್ ಇದೆ. ಚಳಿಗಾಲಕ್ಕೆ ಇಂತಹ ಮೋಮೋಸ್ ಮಾಡ್ಕೊಂಡು ತಿನ್ಬಿಟ್ರೆ ತುಂಬಾನೇ ಏನೋ ಒಂದು ರೀತಿ ಚೆನ್ನಾಗ್ ಅನ್ಸುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತ್ ಕಳಿಸಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಟೇಕ್ ಕೇರ್, ಬಾಯ್.